ಪರಿಮಳಕ್ಕ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಗೊತ್ತಾ ನನಗೆ. ಎಷ್ಟು ದಿನ ಅಂತ ಕಳ್ತದೆ ಬನ್ನಿ ಅಕ್ಕ ಅಂತ. ಇವತ್ತಾಯ್ತು ನಮ್ಮ ಮನೆಗೆ ಬರೋಕ್ಕೆ ನೋಡಿ ನಿಮಗೆ. ಏನು ಮಾಡೋದು ಮಂಗಳ, ನನಗೆ ತುಂಬ ಕೆಲಸ ಮನೆಯಲ್ಲಿ. ಅದು ಅಲ್ಲದೆ ನನ್ನ ಮಗಳು ಚಿಕ್ಕವಳಲ್ವ ಇನ್ನು, ಅವಳು ನೋಡಿಕೊಂಡು ಮನೆಯಲ್ಲೇ ಕೆಲಸ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ನನ್ನ ಕೈಲಿ ಬರೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಬಿಡು ಅಕ್ಕ, ಇವಾಗಲಾದರೂ ಬಂದಿಯಲ್ಲ ನಂಗೆ ಅದೇ ಖುಷಿ. ಅಂದಂಗೆ ಒಬ್ಬಳೇ ಬಂದಿದ್ಯಾ? ನಿನ್ನ ಮಕ್ಕಳನ್ನ ಕರ್ಕೊಂಡ್ಬರುತ್ತಾನೆ, ಯಾಕೋ ನಂಗೆ ಅವಳು ನೋಡಬೇಕು ಅಂತ ಅನಿಸ್ತಿತ್ತು. ಹೌದಾ? ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಅವಳು ನಿದ್ದೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಎದ್ದೇಳೋದೇ ಇಲ್ಲ, 4 ಅವರ್ ಮಲ್ಕೊತಾಳೆ. ಅದಕ್ಕೆ ಮೇಲೆ ಮಲಸಿ ಬಂದೆ ಬೇಗ ಹೋಗೋಣ ಅಂತ. ಇನ್ನೊಂದು ಸರಿ ಕರ್ಕೊಂಡ್ಬರ್ತೀನಿ ಬಿಡು. ಅಂದಂಗೆ ನಿನ್ನ ಮಗ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅಕ್ಕ. ಅವನು ಯಾವಾಗಲೂ ಅಳ್ತಾ ಇರ್ತಾನಕ್ಕ, ಯಾಕೆ ಅಂತ ಗೊತ್ತಿಲ್ಲ. ಒಂದು ನಿಮಿಷನೂ ಎತ್ಕೊಳ್ದೆ ಇರೋಕ್ಕಾಗೋದೇ ಇಲ್ಲ, ಅವನು ಎತ್ಕೊಂಡೇ ಇರಬೇಕು. ಅದಕ್ಕೆ ನಮ್ಮಲ್ಲಿ ಆಯಿದ್ದಾಳಲ್ಲ, ಅವಳ ಕೈಲೇ ಕೊಟ್ಬಿಡ್ತೀನಿ ನಾನು. ನನ್ನ ಕೈಯಲ್ಲಿ ತುಂಬ ಹೊತ್ತು ಅವ್ನು ಎತ್ಕೊಳ್ಳೋಕ್ಕಾಗಲ್ಲ ಅಕ್ಕ. ಏನು, ಯಾವಾಗಲೂ ಅಳ್ತಾ ಇರ್ತಾನ? ಯಾಕೆ ಗೊತ್ತಿಲ್ಲ ಅಕ್ಕ. ಅವನು ಇವಾಗಲೇ ಅಲ್ಲ, ಅವನು ಹುಟ್ಟಿ ಹತ್ರ 1 ವರ್ಷ ಆಗ್ತಾ ಬರ್ತಾ ಇದೆ. ಒಂದು ಮಾತು ಮಾತಾಡಲ್ಲ, ಅಮ್ಮ ಅಂತ ಆಗಲಿ ಅಪ್ಪ ಅಂತಾಗಲಿ ಏನು ಕರೆಯಲ್ಲ, ಅಳ್ತಾನೇ ಇರ್ತಾನೆ. ಮತ್ತು ಆ ವಯಸ್ಸಿನ ಮಕ್ಕಳು ಏನು ಆಕ್ಟಿವಿಟಿ ಆಗಿರ್ತಾರೆ, ಈ ಮಗು ಹಂಗಿಲ್ಲ. ಅಂದರೆ ನನ್ನ ಮಗ ಅಮ್ಮ ಅಂತ ತೊದ್ಲಲ್ಲಿ ಮಾತಾಡ್ತಾರಲ್ವಕ್ಕ, ಅದನ್ನು ಮಾಡಲ್ಲ. ಮತ್ತು ನಡಿಗೆ ಸ್ಟಾರ್ಟ್ ಮಾಡ್ತಾರೆ, ಅದು ಮಾಡ್ತಾ ಇಲ್ಲ. ಹೌದಾ? ಹಂಗಂದ್ರೆ ಒಂದು ಸಾರಿ ಹಾಸ್ಪಿಟಲ್ ತೋರಿಸ್ಕೋಬೇಕಾಗಿತ್ತಲ್ಲ. ಅಂದರೆ 1 ವರ್ಷನೇ ಅಲ್ವಾ, ಇನ್ನೂ ಟೈಮ್ ಬೇಕಾಗುತ್ತೆ. ನೋಡು ನಿಧಾನಕ್ಕೆ, ಕೆಲವು ಮಕ್ಳು ಹಂಗೆ ನಿಧಾನ ಆಗ್ತವೆ. ಆದರೆ ನನ್ನ ಮಗಳಿದ್ದಾಳಲ್ಲ, ಅವಳು ತುಂಬ ಶಾರ್ಪು, ಎಲ್ಲ ಬೇಗ ಬೇಗ ಕಲ್ತ್ಕೊಂಡ್ಬಿಟ್ಲು ಗೊತ್ತಾ. ಈಗ ತೊದ್ಲು ನುಡಿನಲ್ಲಿ ಅಮ್ಮ ಅಂತಾಳೆ, ಅಪ್ಪ ಅನ್ನೋಕ್ಕೆ ಪ್ರಯತ್ನ ಪಡ್ತಾಳೆ. ಹೌದಾ ಅಕ್ಕ? ಕೆಲವು ಮಕ್ಳು ಹಂಗೇನೆ. ಆದರೆ ನನ್ನ ಮಗ ಯಾಕಿಂಗೆ ಅಮ್ಮ ಅಂತಲೂ ಕರೆಯಲ್ಲ, ಅಪ್ಪ ಅಂತಲೂ ಕರೆಯಲ್ಲ ಅಕ್ಕ. ಅವನಿಗೆ ಕತ್ತು ಮತ್ತು ಸೊಂಟ ಇನ್ನೂ ನಿಂತ್ಕೊತಾನೂ ಇಲ್ಲ ಅಕ್ಕ. ಸರಿ, ಕೆಲವು ಮಕ್ಕಳು ಲೇಟ್ ಆಗುತ್ತೆ ಅಂತ ಒಪ್ಕೊಳ್ಳೋಣ. ಆದರೆ ವರ್ಷದ ಮಕ್ಕಳಿಗೆ ಸೊಂಟ ಕತ್ತು ಎಲ್ಲ ನಿಂತ್ಕೊಳ್ಳುತ್ತೆ ಅಲ್ವಕ್ಕ? ಅದಂತೂ ನಿಜಾನೇ. ಆದರೆ ನಿನ್ನ ಮಗ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡು, ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸು, ಡಾಕ್ಟರ್ ಏನಾದರೂ ಹೇಳ್ತಾರೆ. ಅದಕ್ಕೆ ಅಕ್ಕ, ನನಗೆ ಬೇಜಾರಿಗೆ ಅವನ್ನ ಎತ್ಕೊಳ್ಳೋದೇ ಇಲ್ಲ ನಾನು. ನನಗೆ ನೋಡಿ ನನ್ನ ಪಾಡಿ ನಾನು ಆರಾಮಾಗಿ ಇದ್ಬಿಡ್ತೀನಿ, ಅವನ್ನ ಆಯಿ ನೋಡ್ಕೊತಾ ಇರ್ತಾಳೆ. ಆದರೂ ಮಕ್ಕಳಿಗೆ ತಾಯಿಯೇ ಮುಖ್ಯ ಅಲ್ಲ. ನೀನು ಯಾವಾಗ ನೋಡಿದ್ರೂ ಮಗುನ ಆಯಿ ಅಂತ ಅವ್ರ ಕೈಲೇ ಕೊಟ್ಟಿರ್ತೀಯಲ್ಲ, ಆ ಮಗುಗೂ ತಾಯಿ ಪ್ರೀತಿ ಸ್ವಲ್ಪ ಸಿಕ್ಕರೆ ಬೇಗ ನಡೆಯೋಕ್ಕೆ ಮಾತಾಡೋಕ್ಕೆ ಕಲ್ತ್ಕೊತಾನೋ ಏನೋ. ಇಂಥ ಸಮಯದಲ್ಲಿ ನೀನು ಮಗುನ ಯಾವಾಗಲೂ ಹತ್ರನೇ ಇಟ್ಕೊಳ್ಳಲ್ಲ ಅಂತೀಯ, ದೂರನೇ ಮಾಡ್ತೀಯಲ್ಲ, ಇದು ಹೆಂಗಾಗುತ್ತೆ? ನಾನು ಹಿಂಗಂತೆ ಅಂತ ಏನು ತಿಳ್ಕೊಳ್ಬೇಡ. ಅಯ್ಯೋ ಅಕ್ಕ, ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ, ಗೊತ್ತು ನನಗೆ ಮಗುಗೆ ನಾನು ಇಂಪಾರ್ಟೆಂಟ್ ಅಂತ. ಆದರೆ ಏನು ಮಾಡಲಿ ಅಕ್ಕ, ನನಗೆ ಆ ಮಗು ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಏನೋ ಹಂಗೆ ಸ್ವಲ್ಪ. ಸರಿ ಬಿಡಿ, ಹೋಗಲಿ. ಇವಾಗ ನೀವು ಕುತ್ಕೊಳ್ಳಿ, ನಾನು ನಿಮಗೆ ಕಾಫಿ ಮಾಡ್ಕೊಂಬರ್ತೀನಿ, ಸರಿನಾ? ಮನೆ ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆಲ್ಲ ಈ ಮನೆ. ಡೈನಿಂಗ್ ಟೇಬಲು, ಮಂಚ, ಓ ಪಾಪ ತೊಟ್ಲು ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇನು ಅದು ರೂಮ್ ಅನ್ಸುತ್ತಲ್ಲ. ಮಂಗಳ, ಇದು ಡಬಲ್ ಬೆಡ್ರೂಮಾ ಸಿಂಗಲ್ ಬೆಡ್ರೂಮಾ? ಅಕ್ಕ, ಇದು ಸಿಂಗಲ್ ಬೆಡ್ರೂಮೇ, ಅಲ್ಲಿ ಕಾಣ್ತಿದೆ ನೋಡಿ, ಅದು ನಮ್ಮ ರೂಮು. ಓ ಹೌದಾ? ಓ ಇದು ರೂಮಲ್ಲ, ಹಂಗಂದ್ರೆ ಪಾಪು ಇಲ್ಲೇ ಇರ್ತಾನೇನು. ಒಂದ್ಸಲ ನೋಡ್ಕೊಂಬರ್ತೀನಿ ತಡಿ. ಅಯ್ಯೋ, ಪಾಪ ಒಳಗಡೆ ಇಲ್ಲ, ಮೋಸ್ಟ್ಲಿ ಆಯಿ ಆಚೆ ತೊಗೊಂಡೋಗಿದ್ದಾರೆ ಏನೋ ಮಗುನ. ಮತ್ತೆ ಯಾವಾಗ ನೋಡೋದಾಯ್ತು ಬಿಡು. ಅರೆ, ಇದೇನು ಶರ್ಟು? ಈ ಶರ್ಟು ನಮ್ಮ ಯಜಮಾನ್ರದಲ್ವಾ? ಅಯ್ಯೋ, ನಾನೊಬ್ಳು ಒಂದೇ ಥರ ಶರ್ಟು ಎಷ್ಟು ಚೆನ್ನಾಗಿ ಇರ್ತೈತೆ, ನಾನ್ಯಾಕೆ ಹಂಗೆ ಅನ್ಕೋತೀನಿ, ನನ್ನ ಬುದ್ಧಿಗಿಷ್ಟು. ಅಕ್ಕ, ನಿಮಗೆ ಕಾಫಿ ಇಷ್ಟ ಆಗಲ್ಲ, ಅದಕ್ಕೆ ಟೀ ಇಟ್ಟು ಬಂದಿದ್ದೀನಿ. ಟೀ ಕಾಯ್ದೊಳಗಡೆ ನಾನು ಸ್ವಲ್ಪ ಮಾತಾಡ್ತಾರೋಣ. ಮಂಗಳ, ಅಂದಂಗೆ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅಕ್ಕ, ಅವರು LIC ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಓ ಹೌದಾ? ನಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡೋದು? ಹಾಂ. ಓ, ನಮ್ಮ ಥರನೂ ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೋ ಏನೋ, ನಮಗೆ ಗೊತ್ತಿರಲ್ಲ ಅಷ್ಟೇ. ಇರ್ಬೋದೇನೋ ಅಕ್ಕ. ಸರಿ, ಮತ್ತೇನು ಸಮಾಚಾರ? ನೀನು ಮಾತ್ರ ನಮ್ಮ ಮನೆಗೆ ಬರಬೇಡ, ನಾನು ಮಾತ್ರ ಬರ್ತೀನಿ. ನೀನು ಒಂದ್ಸರಿ ಬಾ, ನೀನು, ನಿಮ್ಮ ಯಜಮಾನ್ರು, ನಿನ್ನ ಮಗ, 3 ಜನ ಬನ್ನಿ ಆಯಿತಾ? ಅಕ್ಕ, ಖಂಡಿತ ಬರ್ತೀವಿ. ಅಂದಂಗೆ ನಿಮ್ಮ ಮಗಳಿಗೆ ಬರ್ತಡೇ ಏನು ಅಂತಂದರೆ ಅಲ್ವಾ? ಹೌದು, ಈ ತಿಂಗಳೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತಿಂಗಳು 28ಕ್ಕೆ ಅವ್ರು ಹುಟ್ಟಿದ್ದು. 1 ವರ್ಷ ಆಗುತ್ತೆ ಅವಳಿಗೆ. ಬರ್ತಡೇ ಮಾಡ್ತೀವಿ, ಅದಕ್ಕೆ ನಿಮ್ಮ 3 ಜನಕ್ಕೂ ಕರಿತೀನಿ, ಖಂಡಿತ ಬರ್ಬೇಕು ನೀವು. ಏನು 29ಕ್ಕ? ನನ್ನ ಮಗ ಹುಟ್ಟಿದ್ದು ಅವತ್ತೇ, ಅವನ ಬರ್ತಡೇನೂ ಅವತ್ತೇ ಇದೆ ಅಲ್ಲಕ್ಕ? ಹಾಂ, ನೋಡ್ದ ಹೆಂಗಾಗಿದೆ ಅಂತ. ನಮ್ಮಿಬ್ಬರು ಮಕ್ಕಳು ಒಂದೇ ದಿನ ಹುಟ್ಬಿಟ್ಟಿದ್ದಾರೆ ಅಲ್ವಾ? ಹೌದು. ಅಂದಂಗೆ
ನಿಮಗೆ ಡೆಲಿವರಿ ಆಗೋದು ಯಾವ ಹಾಸ್ಪಿಟ್ಲು? ಅದು ಇಲ್ಲಿ ಇದೆಯಲ್ಲ ಪಕ್ಕದಲ್ಲಿ, ಗೀತಾ ನರ್ಸಿಂಗ್ ಹೋಮ್ ಅಂತ, ಅಲ್ಲಿ. ನಿಮಗೆ? ಅರೆ ಅಕ್ಕ, ನನಗೂ ಡೆಲಿವರಿ ಆಗಿದ್ದು. ಸರಿ ಹೇಳ್ತಾಗಾದ್ರೆ ಒಳ್ಳೇದಾಯ್ತು ಬಿಡು. ಸರಿ, ನಂಗೆ ಟೈಮ್ ಆಗುತ್ತೆ, ನನ್ನ ಮಗಳು ಬೇಗ ಎದ್ಬಿಡ್ತಾಳೆ. ಹೋಗು ಟೀ ತೊಗೊಬಂದು ಕೊಡೋಕು, ನಾನು ಕುಡ್ದು ಹೋಗ್ತೀನಿ ಆಯ್ತಾ? ಸರಿ ಅಕ್ಕ, ತಗೊಬರ್ತೀನಿ ರೀ. ಅಮ್ಮ, ಯಾಕಮ್ಮ ಹಿಂಗೆ ಸ್ವಲ್ಪ ಕೂತ್ಕೊಂಡಿದ್ಯಾ? ಏನಾಯ್ತು? ಏನೂ ಇಲ್ಲಪ್ಪ, ಹಿಂಗೆ ಸುಮ್ಮನೆ ನೆನಪಾಯ್ತು, ಕುತ್ಕೊಂಡಿದ್ದೆ ಹಾಗೆ. ಏನು ವಿಷಯ ಬಂದಿದ್ದು? ಅಮ್ಮ, ನಿನಗೆ ನನ್ನ ಮೇಲೆ ಬೇಜಾರಾಗಿದೆಯಾ? ನಾನು ಹಿಂಗೆ ಮಾಡ್ಬಿಟ್ನಲ್ಲ ಅದಕ್ಕೆ. ಇಲ್ಲಪ್ಪ, ನನಗೆ ಯಾಕೆ ನಿನ್ನ ಮೇಲೆ ಬೇಜಾರಾಗಬೇಕು ಹೇಳು? ನಿನ್ನ ಜೀವನ ನಿನ್ನ ಇಷ್ಟ ಅಲ್ವಾ? ಅದ್ರಲ್ಲಿ ತಲೆ ಹಾಕೋಕ್ಕೆ ನಾನು ಯಾರು ಹೇಳು? ಅಮ್ಮ ಸಾರಿ ಅಮ್ಮ, ನಾನು ಮಾಡಿದ ತಪ್ಪೇ ಇರ್ಬೋದು, ಆದರೆ ನನಗೆ ಆ ಸಮಯದಲ್ಲಿ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲಮ್ಮ, ಅದಕ್ಕೆ ಹಂಗೆ ಮಾಡಿಬಿಟ್ಟೆ ಅಮ್ಮ. ಸಾರಿಮ್ಮ. ಬಿಡಪ್ಪ, ಪರವಾಗಿಲ್ಲ. ನೀನು ಇವಾಗ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಏನು ಸರಿ ಹೋಗಲ್ಲ. ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು. ನಿನ್ನ ವಯಸ್ಸಲ್ವಾ, ಹಂಗೆ ಅನಿಸಿರುತ್ತೆ. ಅಮ್ಮ, ನೀನು ಹಂಗೆಲ್ಲ ಹೇಳ್ಬೇಡಮ್ಮ, ನನಗೆ ಅಳು ಬರುತ್ತೆ. ಬೇಡ ಮತ್ತೆ, ಅಲ್ಬೇಡ. ನಿನ್ನ ಹತ್ರ ನನಗೂ ಅಳು ಬರುತ್ತೆ, ಅಲ್ಬೇಡಕ್ಕಂದ. ಅಮ್ಮ, ನನಗೆ ಗೊತ್ತು ನಿನಗೆ ತುಂಬ ಬೇಜಾರಾಗುತ್ತೆ ನನ್ನ ಮೇಲೆ ಅಂತ, ಆದರೆ ನಾನು ಏನು ಮಾಡಲಿ ಅಮ್ಮ. ಅಮ್ಮ, ನಿಂಗೆ ಅವಳು ಇಷ್ಟ ಆಗ್ತಾಳಮ್ಮ. ಅವಳು ನೀನು ಅಂದ್ಕೊಂಡಿರೋಷ್ಟು ಕೆಟ್ಟೋಳಲ್ಲ ಅಮ್ಮ. ಅವಳ ಜೊತೆ ಚೆನ್ನಾಗಿ ಮಾತಾಡು ಅಮ್ಮ. ನೀನು ಹಿಂಗಿದ್ರೆ ಅವಳಿಗೂ ಬೇಜಾರು, ನಿನಗೂ ಬೇಜಾರು. ನೀವಿಬ್ಬರು ಹಿಂಗಿದ್ರೆ ನನಗೂ ಬೇಜಾರಲ್ವಮ್ಮ? ಓ, ನೀನು ಅದಕ್ಕೆ ಇಲ್ಲಿಗೆ ಬಂದ್ಯಾ? ನಿನ್ನ ಹೆಂಡತಿ ಏನಾದರೂ ನಿನಗೆ ಹೇಳಿದ್ಲಾ? ಅದಕ್ಕೆ ನನ್ನ ಹತ್ರ ಬಂದೆ ಮಾತಾಡೋಕ್ಕೆ? ಇಲ್ಲ, ನನಗೆ ಅವಳು ಏನೂ ಹೇಳಲಿಲ್ಲ ಅಮ್ಮ. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಅಲ್ಲ ಮಗನೆ, ನೀನು ಎಂಥ ಕೆಲಸ ಮಾಡ್ಬಿಟ್ಟೆ ಗೊತ್ತಾ? ಈ ಪ್ರಪಂಚದಲ್ಲಿ ನನಗೆ ಯಾರೂ ಬೇಡ, ನನ್ನ ಮಗ ಒಬ್ಬ ಸಾಕು ಅಂತ ನಿನ್ನ ಎಷ್ಟು ತಲೆ ಮೇಟ್ಕೊಂಡು ಸಾಕದ್ನಲ್ಲ. ನೀನು ಹಂಗಿದೇನ ಮಾಡೋದು? ಹೇಳು. ನಿಮ್ಮಪ್ಪ ನನ್ನ ಬಿಟ್ಟೋಗ್ಬೇಕಾದ್ರೆ ಎಲ್ಲರೂ ಹೇಳಿದ್ರು, ಆ ಮಗನ ಕಳಿಸ್ಬಿಡು, ನೀನು ಇನ್ನೊಂದು ಮದುವೆ ಮಾಡ್ಕೊ ಅಂತ. ಆದರೆ ನಾನು ಹಂಗೆ ಮಾಡಿದ್ನ? ನಂಗೆ ಹಂಗೆ ಮಾಡಬೇಕು ಅಂತ ಯಾವತ್ತೂ ಅನಿಸಿಲ್ಲ ಕಂದ. ನಂಗೆ ನನ್ನ ಮಗ ಇದ್ದಾನೆ, ಬೇರೆ ಏನೂ ಬೇಡ, ಯಾವ ಆಸ್ತಿನೂ ಬೇಡ ಅಂತ ಎಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಇಲ್ಲಿಗೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಈ ಸಲ ಸಂಪಾದನೆ ಮಾಡಿ ಎಷ್ಟೋ ಕನ್ಸ್ಕೊಂಡಿದ್ನಲ್ಲ ಮಗನ ನಿನ್ನ ಮೇಲೆ. ನೀನು ಹಿಂಗೆ ಮಾಡ್ಬಿಟ್ಟಲ್ಲಪ್ಪ. ಅಲ್ಲ, ನೀನು ಹಿಂಗೆಲ್ಲ ಮಾಡೋ ಬದಲು ನನ್ನ ಹತ್ರ ಬಂದ್ಬಿಟ್ಟು, ಅಮ್ಮ ನಾನು ಹುಡುಗನ ಇಷ್ಟಪಟ್ಟಿದ್ದೀನಿ, ನನಗೆ ಮದುವೆ ಮಾಡ್ಕೊಡಮ್ಮ ಅಂತ ಕೇಳಿದ್ರೆ ನಾನು ಆಗಲ್ಲ ಅಂತಿದ್ನಪ್ಪ. ಅಮ್ಮ, ಆವಾಗ ನನಗೇನೂ ಅನಿಸಿಲ್ಲಮ್ಮ, ಆದರೆ ಇವಾಗ ಅನಿಸ್ತಿದೆ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ. ಆದರೆ ಇವಾಗ ಅಂದ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಮದುವೆ ಅಂತ ಹಾಕೋಗಿದೆಯಲ್ಲ. ಸರಿ, ನೀನೇನೋ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ, ಆದರೆ ನನ್ನ ಊರೆಲ್ಲ ಕೇಳ್ತಾರಲ್ಲ, ಏನಮ್ಮ ಇರೋ ಮಗನ ಮದುವೆ ನಮ್ಗೆ ಯಾರಿಗೂ ಹೇಳ್ದೆ ಮಾಡ್ದಿಯಲ್ಲ ಅಂತ. ನಾನು ಅವ್ರಿಗೆಲ್ಲ ಏನಂತ ಉತ್ತರ ಕೊಡಲಿ ಹೇಳು? ಅಮ್ಮ, ನಾನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿರಲಿಲ್ಲಮ್ಮ. ಅಮ್ಮ ಸಾರಿಮ್ಮ. ಸರಿ, ಹೋದ್ರೆ ಹೋಗ್ಲಿ ಬಿಡು ಮಕ್ಕಳೇ, ಎದ್ದಳ ಮೇಲೆ. ನೀನು ಹಿಂಗಿದ್ರೆ ನನ್ನ ಕೈ ನಿಂಗೆ ನೋಡೋಕ್ಕಾಗಲ್ಲ ಕಂದ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ತಾನೇ ನಾನು ಬಯಸೋದು. ಅಂಥದ್ರಲ್ಲಿ ನೀನು ಹಿಂಗೆ ಸಪ್ಪಗಿದ್ರೆ ನನಗೆ ಆಗಲ್ಲ ಕಂದ. ಎದ್ದೇಳು. ಏನಾದರೂ ಊಟ ಮಾಡ್ದಾ? ಇಲ್ಲ ಅಮ್ಮ, ನಾನು ಇನ್ನೂ ಏನೂ ತಿಂದಿಲ್ಲ. ನೀನು ತಿಂದ ಅಮ್ಮ? ಇಲ್ಲ ಮಗನೆ, ನೀನು ಮನೆಗೆ ಬಂದಾಗ ನಾನು ಯಾವಾಗಲೂ ನಿನ್ನ ಬಿಟ್ಟು ಊಟ ಮಾಡಿದ್ದೀನಾ? ನಡಿ, ನಾವಿಬ್ಬರು ಏನಾದರೂ ತಿನ್ನೋಣ. ಅಮ್ಮ, ಅದು ಕುಸುಮ ಆಚೆ ಹೋಗಿ ಪಾನಿಪುರಿ ತಿನ್ಕೊಬರೋಣ ಅಂತ ಹೇಳ್ತಾಳೆ. ನಾನು ಆಚೆ ಹೋಗಿ ತಿನ್ಕೊಂಬರ್ತೀನಿ ಅಮ್ಮ, ನೀನು ಊಟ ಮಾಡು ಮನೆಯಲ್ಲಿ. ಓ ಹೌದಾ, ಸರಿ. ಪಾಪ ಅವಳಿಗೂ ತಿನ್ಬೇಕಂತ ಅನ್ಸಿರುತ್ತಲ್ಲ, ಹೋಗಿ ತಿನ್ಕೊಂಡು ಬರೋಗ್ರಿ ಇಬ್ಬರು. ಹಾಯ್ ಅಮ್ಮ, ಹಂಗಂದ್ರೆ ನಿನಗೆ ನನ್ನ ಮೇಲೆ ಕೋಪ ಇಲ್ಲ, ಕುಸುಮನ ಮೇಲೂ ಕೂಡ ಕೋಪ ಇಲ್ಲ, ನೀನು ನಮ್ಮಿಬ್ಬರನ್ನ ಒಪ್ಕೊಂಬಿಟ್ಟಿಯಮ್ಮ? ಸಾಕು ಹೊಂದಿದ್ದು. ನಂಗೆ ಕೋಪ ಇಲ್ಲ ಅಂತ ಏನು ಅಂದಿಲ್ಲ, ನನಗೆ ಕೋಪ ಇದೆ. ಆದರೆ ಏನು ಮಾಡಲಿ, ನೀನು ನನ್ನ ಮುದ್ದಿನ ಮಗ ಅಲ್ವಾ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಹಾಂ, ಓಕೆ. ಈ ವಿಷಯನ ಹೋಗ್ಬಿಟ್ಟು ನಾನು ಬೇಗ ಕುಸುಮಂಗೆ ಹೇಳ್ತೀನಿ, ಹಾಗೆ ಪಾನಿಪುರಿ ತಿನ್ಕೊಂಬರ್ತೀನಿ. ಹೇ, ನೀನು ಯಾವತ್ತೂ ಹಿಂಗೆ ಇರಬೇಕು ಮಗನೇ, ನಾನು ಹೇಳ್ದಂಗೆ ಕೇಳ್ಕೊಂಡೇ ಇರಬೇಕು. ನಿನ್ನಿಂದ ದೂರ ಆಗಬೇಕಾಗೋದು ನಾನಲ್ಲ, ಅವಳು, ಆ ಕುಸುಮ. ಆ ಕೆಲಸ ಆದಷ್ಟು ಬೇಗ ಮಾಡ್ತೀನಿ ನಾನು. ಮತ್ತು ನಾನು ಯಾವ ಕಾರಣಕ್ಕೂ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಅವಳ ಅಂತಸ್ತೇನು, ನನ್ನ ಅಂತಸ್ತೇನು, ಅವಳನ್ನ ದೂರ ಮಾಡಿ ನಿನಗೆ ಒಂದು ಒಳ್ಳೆ ಹುಡುಗಿ, ಅಂದರೆ ನಮ್ಮ ಅಂತಸ್ತಿಗೆ ತಕ್ಕನಾಗಿರೋ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಹೌದು ಪವಿತ್ರ, ನಾನು ನಿಂಗೊಂದು ವಿಷಯ ಕೇಳಲ್ಲ? ನೀನು ಎಷ್ಟು ಒಳ್ಳೆ ಎಜುಕೇಷನ್ ಮಾಡಿದ್ಯಾ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆಯಾ. ಆದರೆ ನೀನು ಯಾಕೆ ಇಂಥ ಮನೆಗೆ ಸೊಸೆ ಆಗೋಗೋದಕ್ಕೆ ಒಪ್ಕೊಂಡಿದ್ಯಾ? ಅದೆಲ್ಲ ಇರಲಿ,
ಯಾಕೆ ನೀನು ಕಾಫಿ ಕುಡಿಯಲ್ವಾ? ಕಾಫಿ ಬೇಡ ಅಂದೆ, ಅದಕ್ಕೆ ನಾನೇ ಕುಡಿತಿದ್ದೀನಿ. ನಿಂಗೆ ಕಾಫಿ ಬೇಡ? ಇಲ್ಲ ಕಣೆ, ನಾನು ಡಯಟಲ್ಲಿದ್ದೀನಿ. ಸೊ ಶುಗರ್ ಐಟಮಲ್ಲಿ ಏನು ತಿನ್ನಲ್ಲ, ಕುಡಿಯೋಲ್ಲ, ಅದಕ್ಕೆ ಕಾಫಿ ಬೇಡ ಅಂದೆ. ನೀನು ತಗೋ. ಸರಿ, ನೀನು ಇವಾಗೇನೋ ಪ್ರಶ್ನೆ ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಹೇಳ್ತೀನಿ ಕೇಳು. ನಾನು ಯಾಕೆ ಈ ಮನೆ ಒಪ್ಕೊಂಡೆ ಅಂದರೆ, ಆ ಮನೆಯಲ್ಲಿರೋ ಜನ ಅಂದರೆ ನನಗೆ ಅತ್ತೆ ಮಾವ ಆಗ್ತಾಯಿದ್ರಲ್ಲ, ಅವ್ರು ತುಂಬ ಒಳ್ಳೆಯವರು ಕಣೆ. ಅಷ್ಟೇ ಅಲ್ಲದೆ ಕಿರಣು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಆ ಮನೆಗೆ ಹೋಗೋಕ್ಕೆ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ. ಅದು ಸರಿ, ನನಗನ್ಸುತ್ತೆ ನೀನು ಮದುವೆ ಆದಮೇಲೆ ನಿನ್ನ ಗಂಡನ್ನ ಕರ್ಕೊಂಡು ಇದೇ ಮೇಲೆ ಇರ್ತೀಯಂತೆ, ಹೌದಾ? ಯಾಕೆಂದರೆ ನಿಮ್ಮ ಡ್ಯಾಡಿಗೆ ನೀನು ಒಬ್ಬಳೇ ಮಗಳು, ಇಷ್ಟು ದೊಡ್ಡ ಮನೆ ಆಸ್ತಿ ಎಲ್ಲ ಬಿಟ್ಟು ನೀನು ಅಲ್ಲೋಗಿ ಹೆಂಗಿರ್ತೀಯ? ಅದಕ್ಕೆ ಕೇಳಿದೆ. ಚೇಚೆ, ಹಂಗೆಲ್ಲ ಏನೂ ಇಲ್ವಲ್ಲ. ನಮ್ಮ ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಆದರೆ ಅವರು ಮದುವೆ ಮಾಡ್ಕೊಂಡು ಇಲ್ಲೇ ಇರು ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಹಂಗೆ ಒಂದು ವೇಳೆ ಹೇಳಿದ್ರು ನಾನು ಖಂಡಿತ ಹಂಗೆ ಮಾಡಲ್ಲ. ಯಾಕೆಂದರೆ ಮದುವೆ ಆಗಿ ಬಂದ ತಕ್ಷಣ ನನ್ನ ಸೊಸೆ ನನ್ನಿಂದ ನನ್ನ ಮಗನ ದೂರ ಮಾಡ್ದು ಅಂತ ನಮ್ಮ ಅತ್ತೆಗೆ ಇಷ್ಟು ನೋವಾಗಬೇಡ ಹೇಳು. ಅದರಲ್ಲಿ ಆ ಮನೆಗೆ ನಾನು ಸೊಸೆ ಹೋಗಬೇಕು ಅಂತ ತುಂಬ ಖುಷಿಯಾಗಿದ್ದೀನಿ ಕಣೆ. ಅಂಥದ್ರಲ್ಲಿ ಈ ಥರ ನಾನು ಯೋಚನೆ ಮಾಡ್ತೇನೆ ಹೇಳು? ಆದರೂ ಪವಿತ್ರ, ನಾನು ಇನ್ನೇನು ಅಂದ್ಕೊಂಡಿದ್ದೆ ಕಣೆ, ನೀನು ಥಿಂಕಿಂಗೇ ಡಿಫ್ರೆಂಟ್ ಆಗಿರುತ್ತೆ. ನೀನು ಇಂಥ ಮೇಲೆ ಇತ್ಕೊಂಡು ಆ ಚಿಕ್ಕ ಮನೇಲಿ ಹೋಗಿರ್ತೀಯ ಅಂದರೆ ನನ್ನ ಕೈಯಲ್ಲಿ ನಂಬೋಕ್ಕಾಗಲ್ಲ. ಇದರಲ್ಲೇನೋ ವಿಷಯ ಇದೆ ಅಂತ ಅನಿಸ್ತಿದೆ. ಅಯ್ಯೋ ದಡ್ಡಿ, ವಿಷಯನೂ ಇಲ್ಲ ವಿಷಯನೂ ಇಲ್ಲ. ನನಗಿಷ್ಟ ಆಯಿತು, ಸೊ ಅದಕ್ಕೆ. ಅದರಲ್ಲಿ ಬೇರೆ ಏನೂ ಇಲ್ಲ. ನೀನು ಏನೋ ಯೋಚನೆ ಮಾಡೋಕ್ಕೆ ಹೋಗಬೇಡ. ಸರಿ ಬಿಡು, ಹೋಗಲಿ. ಅಂದಂಗೆ ನಿಮ್ಮ ಹುಡುಗ ಹೆಂಗಿದ್ದಾನೆ? ನಿಮಗೆ ಫೋನೆಲ್ಲ ಮಾಡ್ತಾನಾ? ಹಾಂ, ಮಾಡ್ತಾರೆ. ದಿನಕ್ಕೆ ಒಂದು ಟೈಮ್ ಆದರೂ ಮಾಡೇ ಮಾಡ್ತಾರೆ. ಇಲ್ಲದೆ ಹೋದರೆ ನಾನೇ ಮಾಡ್ತೀನಿ. ಮಾಡಿ ಚೆನ್ನಾಗೇ ಮಾತಾಡ್ತಾರೆ. ಅವ್ರಿಗೂ ನಾನು ಇಷ್ಟ ಆಗಿದ್ದೀನಿ ಕಣೆ. ಮತ್ತೆ ಇಷ್ಟ ಆಗದೆ ಹೆಂಗಿರುತ್ತೆ ಹೇಳು? ನೋಡೋಕೆ ಇಷ್ಟು ಮುದ್ದಾಗಿದ್ಯಾ? ಅದು ಅಲ್ಲದೆ ಶ್ರೀಮಂತರು ಬೇರೆ, ನಿಮ್ಮ ಅಪ್ಪ ಅಮ್ಮ, ಯಾರಿಗಿಷ್ಟ ಆಗೋದಿಲ್ಲ ಹೇಳು? ಖಂಡಿತ ಇಷ್ಟ ಆಗಿರುತ್ತೆ. ಚೇಚಿ, ಅವ್ರು ಹಂಗೆಲ್ಲ ಇಷ್ಟಪಟ್ಟಿರಲ್ಲ, ಅವ್ರಿಗೆ ನಾನೇ ಇಷ್ಟ ಆಗಿರ್ತೀನಿ. ಸರಿ, ಮತ್ತೆ ಇನ್ನೇನು ಸಮಾಚಾರ? ಬಂದ್ಬಿಟ್ಟಿದ್ದೆ ಅಪರೂಪಕ್ಕೆ. ನನ್ನ ಮದುವೆ ಆಗೋರ್ಗೆ ಇಲ್ಲೇ ಇರೆ, ನೀನು ಆಮೇಲೆ ಫಾರಿನ್ಗೆ ಹೋಗುವಂತೆ. ಹೌದು ಕಣೆ, ನಾನು ಹಾಗೇ ಮಾಡ್ತೀನಿ. ಹೆಂಗೂ ಬಂದಿದ್ದಾಗಿದೆ ಅಲ್ವಾ, ನಿನ್ನ ಮದುವೆ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀನಿ. ಖುಷಿ ಆಯಿತಾ ನಿನಗೆ? ಓ ಖಂಡಿತ ಖುಷಿ ಆಯಿತು. ಅಂದಾಗೆ ನಾನು ಎಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಹೇಳ್ಬೇಕು ಕಣೆ, ಬೇಗ ಬೇಗ ಬಂದರೆ ಅಂತ. ಮದುವೆಗೆ ಒಂದು ವಾರ ಇರೋಂಗೆ ಎಲ್ಲ ಬಂದುಬಿಟ್ರೆ ನನಗೂ ಬೋರ್ ಆಗುತ್ತೆ. ಮತ್ತೆ ಯಾವಾಗ ಮೀಟ್ ಆಗ್ತೀವೋ ಏನೋ, ಎಲ್ಲ ಒಂದೊಂದು ಕಡೆ ಇದ್ದೀರಪ್ಪ ನೀವೆಲ್ಲರೂ. ಹೌದು, ನಾವು ಎಲ್ಲ ಹಂಗೆ ಅಂದ್ಕೊಂಡಿದ್ವಿ, ನೀನು ಮದುವೆ ಆಗಿ ಫೈನಾನ್ಸ್ ಸೆಟ್ಲ್ ಆಗಿಬಿಡ್ತೀಯ ಅಂತ. ಆದರೆ ನೀನು ಈ ಊರು ಬಿಟ್ಟು ಬರೋಂಗೆ ಕಾಣಿಸ್ತಿಲ್ಲ. ಇಲ್ಲಪ್ಪ, ನಾನಂತೂ ನಮ್ಮ ಬೆಂಗಳೂರು ಬಿಟ್ಟು ಅಂದರೆ ನಮ್ಮ ಇಂಡಿಯಾ ಬಿಟ್ಟು ಎಲ್ಲಿಗೂ ಬರೋಲ್ಲ. ನನಗೆ ಇಲ್ಲೇ ಇಷ್ಟ. ನಾನು ಏನಾದರೂ ಮಾಡಬೇಕಂದ್ರೆ ಇಲ್ಲೇ ಮಾಡ್ತೀನಿ. ನಿಮಗೆಲ್ಲ ಸೆಟ್ ಆಗಿದೆ, ಓಕೆ. ನಂಗೆ ಸೆಟ್ ಆಗಲ್ಲ ಬಿಡು, ಅದಕ್ಕೆ ನಾನು ಈ ಊರು ಬಿಟ್ಟು ಎಲ್ಲಿಗೂ ಬರೋಲ್ಲ. ಸರಿ ಕಣೆ, ನಾನು ಇನ್ನು ಹೋಗ್ತೀನಿ. ಪಪ್ಪ ಮಮ್ಮಿ ಮೇಲೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಸಿಗ್ತೀನಿ ಬಿಡು, ಸರಿನಾ? ಅಂದಂಗೆ ನಮಗೆಲ್ಲ ಪಾರ್ಟಿ ಯಾವಾಗ ಕೊಡ್ತೀಯಾ? ಓ, ಪಾರ್ಟಿ ಬೇಕಾ ನಿಮಗೆ? ಸರಿ, ನಿಮಗೆಲ್ಲ ಯಾವಾಗ ಬೇಕು ಅಂತ ಕೇಳಿ ಆವಾಗಲೇ ಕೊಡಿಸ್ತೀನಿ. ಅಂದಂಗೆ ಒಬ್ಬಳೇ ಬರಬೇಡ, ನಿನ್ನ ಹಸ್ಬೆಂಡ್ನು ಕರ್ಕೊಂಡೇ ಬರಬೇಕು, ಸರಿನಾ? ಅವ್ರು ಹಂಗೆಲ್ಲ ಬರೋಲ್ಲ ಕಣೆ, ನಾನು ಒಬ್ಬಳೇ ಬರ್ತೀನಿ ಬಿಡು. ಸದ್ಯಕ್ಕೆ ಅದೆಲ್ಲ ಏನೂ ಬೇಡ, ಆಮೇಲೆ ನೋಡ್ಕೊಳ್ಳೋಣ ಮದುವೆ ಆದ್ಮೇಲೆ ಬೇಕಾದರೆ. ಸರಿ ಕಣೆ, ಬಾಯ್. ಕಣೆ, ಬಾಯ್.